ಎಲ್ರಿಗೂ ನಮಸ್ಕಾರ. ಎನ್ನೆದೆಯ ಬಿಸಿ ರಕ್ತ ಕುದಿ ಕುದಿಸಿ ಮಸಿ ಮಾಡಿ ನಾ ಬರೆಯಬಲ್ಲೆನೆ ನಾನು ಕವಿಯು. ವಿಶ್ವಜನನಿಯ ಗರ್ಭ ಮಾತೃಭೂಮಿಯ ಬಸಿರು ತಾನ್ ತಪಿಸುತ್ತಿರೆ ಹೇಳಲಾವ ಪರಿಯು. ಕನ್ನಡದ ಕವಿ ಕಯ್ಯಾರ ಕಿನ್ನಳೆಯವರ ಈ ಸಾಲುಗಳನ್ನು ಓದ್ತಾ ಓದ್ತಾ ಸಾವರ್ಕರರ ಜೀವನ, ಅವರ ಹೋರಾಟ ಇವೆಲ್ಲವೂ ಕಣ್ಮುಂದೆ ಬರ್ತವೆ. ಸಾವರ್ಕರರ ಜೀವನ ಅಂತಂದರೆ ಅದೊಂದು ಹೋರಾಟದ ಇತಿಹಾಸ. ಹಾಗೆಯೇ ಅವರ ಸಾಹಿತ್ಯ ಕೃತಿಗಳು ಕೂಡ ಅತ್ಯಂತ ಉತ್ಕೃಷ್ಟವಾಗಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂಥವು. ತಮ್ಮ 11ನೇ ವಯಸ್ಸಿಗೆ ಅತ್ಯಂತ ಪ್ರೌಢಪೂರ್ಣ ಪ್ರಬಂಧಗಳನ್ನು ರಚಿಸಿದಂತಹ ಸಾವರ್ಕರವರು ತಮ್ಮದೇ ಆದಂತಹ ವಿಶಿಷ್ಟ ಪದ್ಯ ಶೈಲಿಯನ್ನು, ವೈನಾಯಕ ವೃತ್ತ ಅನ್ನುವಂತಹ ಪದ್ಯ ಶೈಲಿಯನ್ನು ಸೃಷ್ಟಿಸಿಕೊಂಡಂಥವರು. ಅವರು ಮರಾಠಿ ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ಸೇವೆಯಂತೂ ಅಭೂತಪೂರ್ವವಾದಂಥದ್ದು. ಮರಾಠಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರ ಅನೇಕ ಕೃತಿಗಳು ಕನ್ನಡದಲ್ಲಿ ಲಭ್ಯವಿದ್ದಾವೆ. 1857ರ ಸ್ವಾತಂತ್ರ್ಯ ಸಂಗ್ರಾಮ, ಗೋಮಾಂತಕ, ಮ್ಯಾಜಿನಿಯ ಕತೆ, ಹಿಂದುತ್ವ, ಹೀಗೆ ಅನೇಕ ಕೃತಿಗಳು ಕನ್ನಡದಲ್ಲಿ ಲಭ್ಯವಿದ್ದಾವೆ. 1973ರಲ್ಲಿ ಗೋಮಾಂತಕ ಕೃತಿಯನ್ನು ಕನ್ನಡದಲ್ಲಿ ಸಾವರ್ಕರರ ಜೀವನ ಚರಿತ್ರೆಯನ್ನು ಬರೆದಂತಹ ಶಿವರಾಮ್ ಅವರು ಹಿರಿಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ಇವರು ಬರೀತಾರೆ. ಆ ಕೃತಿಯ ನಂತರದಲ್ಲಿ ಇವರು 1973ರಲ್ಲಿ ಗೋಮಾಂತಕವನ್ನು ಮೂಲ ಮರಾಠಿಯಲ್ಲಿ ಪದ್ಯದ ರೂಪದಲ್ಲಿದ್ದದನ್ನು ಕನ್ನಡಕ್ಕೆ ಭಾವಾನುವಾದ ಮಾಡ್ತಾರೆ, ಗದ್ಯದ ರೂಪದಲ್ಲಿ ಬರೀತಾರೆ. ಇನ್ನು ಈ ಗೋಮಾಂತಕ ಕೃತಿಯ ಕಥೆಯಂತೂ ಅತ್ಯಂತ ರೋಚಕವಾಗಿರುವಂಥದ್ದು. ಅಂಡಮಾನಿನ ಜೈಲು, ಆ ಕಾಲಾಪಾನಿ, ಬ್ಯಾರಿಯ ಶಿಕ್ಷೆ, ಸೆಣಬಿನ ಹಗ್ಗವನ್ನು ಹೊಸೆಯುವಂಥದ್ದು, ಗಾಣದೆತ್ತಿನ ಹಾಗೆ ದುಡಿಯುವಂಥದ್ದು, ಈ ರೀತಿಯಾದಂಥ ಅನೇಕ ಚಿತ್ರಹಿಂಸೆಗಳನ್ನು ಅನುಭವಿಸುತ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಸಾವರ್ಕರರ ಚಿಂತನೆ ಮಾತ್ರ ಸ್ವಾತಂತ್ರ್ಯದ ಕಡೆಗಿತ್ತು. ತಮ್ಮ ಒಳಗಡೆ ಇದ್ದಂತಹ ಜ್ವಾಲಾಮುಖಿಯನ್ನು ಆರೋದಕ್ಕೆ ಬಿಡದೆ ಅವೆಲ್ಲವನ್ನು ಸಾಹಿತ್ಯದ ರೂಪದಲ್ಲಿ, ಕ್ರಾಂತಿಯ ಬೀಜದ ರೂಪದಲ್ಲಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಅತ್ಯಂತ ಉತ್ಕೃಷ್ಟವಾದಂಥ ಕೆಲಸವನ್ನು ಸಾವರ್ಕರರು ಮಾಡ್ತಾರೆ. ಬಹುಶಃ ನೆತ್ತರು ಮತ್ತು ತಾವರೆ ಈ ಪುಸ್ತಕವನ್ನು ನಾವಿವತ್ತು ಓದ್ತಿದ್ದೀವಿ ಅಂತಂದರೆ ಆ ದೊಡ್ಡ ಸಾಹಸ ಏನಿದೆಯಲ್ಲ, ಇಡೀ ಅಂಡಮಾನಿನ ಜೈಲಿನಲ್ಲಿ ರಾಜಕೀಯ ಖೈದಿ ಅಂಥೇಳಿ ರೆಡ್ ಮಾರ್ಕಲ್ಲಿ ಅಂಡರ್ಲೈನ್ ಮಾಡಿಸ್ಕೊಂಡಂಥ ಸಾವರ್ಕರರ ಕೈಗೆ ಯಾವುದೇ ಪುಸ್ತಕ ಪೆನ್ನು ಯಾವುದೂ ದೊರೆಯುವಂಥ ರೀತಿಯ ವ್ಯವಸ್ಥೆ ಇರೋದಿಲ್ಲ. ಬ್ರಿಟಿಷ್ ಸರ್ಕಾರ ಸಾವರ್ಕರರ ಪೆನ್ನಿಗೆ ಹೆದರುಕೊಳ್ತಾ ಇತ್ತು. ಮರದ ಸುಟ್ಟ ಇದ್ದಲಿನ ಚೂರುಗಳನ್ನು, ಮೋಟು ಮೊಳೆಯನ್ನು ಉಪಯೋಗಿಸಿಕೊಂಡು ಇಡೀ ರಾತ್ರಿ ಸೆಲ್ಯುಲರ್ ಜೈಲಿನ ಗೋಡೆಗಳ ಮೇಲೆ ಸಾವರ್ಕರರು ಪದ್ಯದ ರೂಪದಲ್ಲಿ ಹೇಗೆ ನಮ್ಮ ಪ್ರಾಚೀನ ವೇದ ಉಪನಿಷತ್ತುಗಳು ಹೇಗೆ ಸ್ಮೃತಿಯ ಮೂಲಕ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಶ್ಲೋಕದ ರೂಪದಲ್ಲಿತ್ತೋ ಸಾಧ್ಯವಾಗ್ತಿತ್ತೋ, ಅದೇ ರೀತಿ ಅನೇಕ ಪಂಕ್ತಿಗಳನ್ನು ಪದ್ಯದ ರೂಪದಲ್ಲಿ ಬರೀತಾರೆ, ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ. 1922ರಲ್ಲಿ ರತ್ನಗಿರಿಯ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಇತರ ರಾಜಕೀಯ ಖೈದಿಗಳ ಸಹಾಯದಿಂದ ಇವುಗಳನ್ನು ಅಣ್ಣ ಗಣೇಶ್ ಸಾವರ್ಕರ್ ಅವರಿಗೆ ತಲುಪಿಸಿ ಇದನ್ನು ಪ್ರಕಟ ಮಾಡುವಂತಹ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಅತ್ಯಂತ ರೋಚಕವಾದಂಥ ಇಂಥ ಕೃತಿ ಅದೆಷ್ಟು ಸಾಹಿತ್ಯಾತ್ಮಕವಾಗಿ ಎಷ್ಟು ಮೌಲಿಕವಾಗಿದೆಯೋ ಬೌದ್ಧಿಕವಾಗಿಯೂ ಕೂಡ ಅಷ್ಟೇ ಪ್ರಖರವಾದಂಥ ಸಾಹಿತ್ಯ ಕೃತಿ ಇದು. ನೆತ್ತರು ಮತ್ತು ತಾವರೆ ಬಹುಶಃ ಅತ್ಯಂತ ಯೋಚನೆ ಮಾಡಿ ತುಂಬ ಬುದ್ಧಿಗೆ ಕೆಲಸ ಕೊಟ್ಟು ಬೌದ್ಧಿಕ ಕಸರತ್ತಿಗೆ ಒಳಪಟ್ಟ ನಂತರ ಹುಟ್ಟಿಕೊಂಡಂಥ ಶೀರ್ಷಿಕೆ ಇರಬಹುದೇನೋ. ಈ ಪುಸ್ತಕದಲ್ಲಿ 2 ವಿವಿಧ ಧ್ರುವಗಳಿದ್ದಾವೆ. ಒಂದು ಪೂರ್ವಾರ್ಧ ನೆತ್ತರು ಅನ್ನುವಂಥದ್ದು, ಹೇಗೆ ಒಂದಿಡೀ ಹಳ್ಳಿ ದಾಸ್ಯದ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಎಂಥ ದೌರ್ಜನ್ಯಗಳನ್ನು ಅನುಭವಿಸಬೇಕಾಗತ್ತೆ, ಯಾವ ರೀತಿಯಾಗಿ ಆಕ್ರಮಣಕಾರರ ದಾಳಿಗೆ ತುತ್ತಾಗಬೇಕಾಗತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ, ತಾವರೆ ಅನ್ನುವಂಥದ್ದು ಹೇಗೆ ಸ್ವಾತಂತ್ರ್ಯ ಬಂದಾಗ ನಾವು ಅರಳಿ ನಿಲ್ಲಬೇಕು, ಸ್ವಾತಂತ್ರ್ಯ ಬಂದಾಗ ನಮ್ಮ ಮುಂದಿನ ಸವಾಲುಗಳಿಗೆ ಏನು ಉತ್ತರ ಕಂಡುಕೊಳ್ಬೇಕು ಅನ್ನುವಂಥ ರೀತಿಯ ದೂರದೃಷ್ಟಿಯನ್ನು ಸಾವರ್ಕರ್ ನಮ್ಮ ಮುಂದಿಡ್ತಾರೆ. ಪೂರ್ವಾರ್ಧದಲ್ಲಿ ಒಂದು ನಮ್ಮ ಹಳ್ಳಿಯ ಈ ಇಡೀ ಪುಸ್ತಕ ಇರುವಂಥದ್ದು 1720ರಿಂದ 40ರ ಆಸ್ಪಾಸ್ನಲ್ಲಿ, ಎಲ್ಲಿ ಪೇಶ್ವೆ ಶ್ರೀಮಂತ ಬಾಜಿರಾಯನ ಆಡಳಿತ ಇತ್ತೋ ಆ ಕಾಲಘಟ್ಟದಲ್ಲಿ ಈ ಕತೆ ಮುಂದುವರಿಯುತ್ತೆ. ಒಂದು ಹಳ್ಳಿ ಹೇಗಿತ್ತು ನಮ್ಮ ಭಾರತದಲ್ಲಿ, ಆ ಹಳ್ಳಿಯ ಜನಜೀವನ ಹೇಗಿತ್ತು, ಅಲ್ಲಿನ ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಪಂಚಾಯತ್ ವ್ಯವಸ್ಥೆ ಹೇಗಿತ್ತು, ಜನತಾಂತ್ರಿಕತೆ ಎಲ್ಲಿತ್ತು, ಅಲ್ಲಿನ ಶಿಕ್ಷಣ ಹೇಗಿತ್ತು, ಕೃಷಿ ಹೇಗಿತ್ತು, ಈ ರೀತಿಯಾಗಿರುವಂಥ ಅನೇಕ ಇನ್ಸೈಟ್ಗಳನ್ನು ಸಾವರ್ಕರ್ ನಮ್ಗೆ ಕೊಡ್ತಾರೆ.
ಅದರ ಜೊತೆಗೆ ಕದಂಬರ ಕಾಲದಲ್ಲಿ ರಾಜಪುರೋಹಿತರಾಗಿದ್ದಂತಹ ಕುಟುಂಬದ ಕೊನೆಯ ಕುಡಿಯೊಂದು ಉಳ್ಕೊಂಡಿರುತ್ತೆ. ರಮ, ಮಾಧವ ಮತ್ತು ಶಂಕರ ಅನ್ನುವಂಥ 3 ಮಂದಿಯ ಸಣ್ಣ ಕುಟುಂಬದ ಕುರಿತಂತೆ ಇಡೀ ಕಥೆಯಲ್ಲಿ ನಾವು ಮುಂದೆ ನೋಡ್ತಾ ಹೋಗ್ಬೋದು. ಈ ಇಡೀ ಕುಟುಂಬ ವನಭೋಜನಕ್ಕಾಗಿ ತೆರಳಿರುತ್ತೆ. ಆದರೆ ವನಭೋಜನಕ್ಕಾಗಿ ತೆರಳಿದಂತಹ ಸಂದರ್ಭದಲ್ಲಿ ಭಾರ್ಗವ ಗ್ರಾಮ, ನಾವೇನು ಈ ಇಡೀ ಹಳ್ಳಿಯ ಬ್ಯಾಕ್ ಡ್ರಾಪ್ ಅಂತ ಕರಿತೀವಿ, ಈ ಭಾರ್ಗವ ಗ್ರಾಮವನ್ನು ಅನೇಕ ಮಂದಿ ಸಾವರ್ಕರರು ತಮ್ಮ ಹುಟ್ಟೂರಾದ ಭಗೂರನ್ನು ಕುರಿತು ಬರೆದಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಈ ಭಗೂರ್ನ ಅಥವಾ ಭಾರ್ಗವ ಗ್ರಾಮ ಏನಿದೆಯಲ್ಲ, ಆ ಭಾರ್ಗವ ಗ್ರಾಮದಲ್ಲಿದ್ದಂತಹ ಜನಜೀವನ ಹೇಗಿದೆ, ಅಲ್ಲಿ ಮೈ ಮರೆತು ಅಲ್ಲಿ ಶತ್ರುವಿನ ಪ್ರಾಬಲ್ಯ ಹೇಗೆ ಜಾಸ್ತಿ ಆಯಿತು, ಈ ರೀತಿಯಾಗಿ ಆಂಥೋನಿ ಅನ್ನುವಂಥ ಒಬ್ಬ ಪೋರ್ಚುಗಲ್ ಆಕ್ರಮಣಕಾರ ಬಂದು ಅವರನ್ನು ಹೇಗೆ ದೌರ್ಜನ್ಯ ಮಾಡಿ ಆಕ್ರಮಣ ಮಾಡ್ತಾನೆ, ಅವ್ರನ್ನೆಲ್ಲರನ್ನ ಸೆರೆಯಾಳುಗಳನ್ನಾಗಿ ಒತ್ತೆಯಾಳುಗಳನ್ನಾಗಿ ಮಾಡ್ಕೊಳ್ತಾನೆ ಅನ್ನುವಂಥದ್ದು. ಮತ್ತು ಮತಾಂತರ, ಯೇಸುವಿನ ಹೆಸರಿನಲ್ಲಿ ಕ್ರುಸೇಡನ್ನು ಶುರು ಮಾಡ್ತಾನೆ, ಮತಾಂತರವನ್ನು ಮಾಡ್ತಾನೆ, ಮತಾಂತರವಾಗದಿದ್ದರೆ ಕೊಲ್ಲುವಂತಹ ಬೆದರಿಕೆಯನ್ನು ಒಡ್ತಾನೆ. ರಮೆಗೆ ಮಾಧವ ಅಥವಾ ಶಂಕರ ತನ್ನ ಗಂಡ ಅಥವಾ ಮಗನಲ್ಲಿ ಯಾರಾದರೂ ಒಬ್ಬರನ್ನು ಉಳಿಸಿಕೊಳ್ಳುವಂಥ ಆಪ್ಷನನ್ನು ಕೊಡ್ತಾರೆ. ಆದರೆ ಇಷ್ಟೆಲ್ಲದರ ಮಧ್ಯೆ ಗೋವೆಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿದ್ದಂಥ ಅಂತಾಜಿ ಅನ್ನುವಂಥವನ ರಹಸ್ಯ ಪಡೆಯ ಕೆಲವು ಯುವಕರು ಆ ಇಡೀ ಪರಿವಾರವನ್ನು ಕಾಪಾಡಿಕೊಳ್ತಾರೆ. ಆಂಥೋನಿಯ ವಿರುದ್ಧ ಶಸ್ತ್ರವನ್ನು ಹಿಡಿತಾರೆ, ಹರ ಹರ ಮಹಾದೇವ್ ಅನ್ನುವಂಥ ರಣಘೋಷಣೆಯನ್ನು ಮಾಡ್ತಾರೆ, ಆ ಕುಟುಂಬವನ್ನು ಉಳಿಸ್ಕೊಳ್ತಾರೆ. ಆದರೆ ಉಳಿಸಿಕೊಂಡಂಥ ಸಂದರ್ಭದಲ್ಲಿ ಆ ಊರಿನ ಅಂಚಿನಲ್ಲಿದ್ದ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಮಠದಲ್ಲಿದ್ದಂತಹ ಭೋಳೆ ಸನ್ಯಾಸಿಯ ಆಶ್ರಯಕ್ಕೆ ಅವರನ್ನು ಒಪ್ಪಿಸಲಾಗುತ್ತೆ. ಆದರೆ ಹಾವಿಗೆ ಹಾಲೆರೆದು ಹಾವನ್ನು ಸಾಕಿ ಅದನ್ನು ಕೂಡ ಪ್ರೇಮದಿಂದ, ಅಹಿಂಸೆಯಿಂದ, ಸತ್ಯದಿಂದ ಒಲಿಸಿಕೊಳ್ಳಬಹುದು ಅನ್ನುವಂಥ ರೀತಿಯ ಯೋಚನೆ ಉಳ್ಳಂಥ ಸಾಧು ಆಂಥೋನಿಯ ದೂತನೊಬ್ಬ ಬಂದಂಥ ಸಂದರ್ಭದಲ್ಲಿ, ಇಲ್ಲ, ರಮಾ ಮಾಧವರು ನನ್ನ ಬಳಿಯೇ ಇದ್ದಾರೆ ಅಂತ ನಾನು ಸತ್ಯವನ್ನೇ ಹೇಳ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾನೆ. ಬಹುಶಃ ಅವತ್ತಿನ ಅನೇಕ ನಾಯಕರು ಕೂಡ ಇದೇ ರೀತಿಯಾಗಿದ್ದಂಥ ಮನಸ್ಥಿತಿಯನ್ನು ಹೊಂದಿದ್ರು. ಆ ಮನಸ್ಥಿತಿಯನ್ನು ಪಾತ್ರಗಳ ಮೂಲಕ ಹೇಗೆ ಹಾವಿಗೆ ಹಾಲೆರೆದ್ರೂ ಕೂಡ, ಅಂದರೆ ಬ್ರಿಟಿಷರಿಗೆ ನಾವೆಷ್ಟೇ ಸತ್ಯ ಅಹಿಂಸೆಗಳ ಪ್ರೀತಿಯ ಧಾರೆಯನ್ನು ಎರೆದ್ರೂ ಕೂಡ ವಾಪಸ್ ನಮ್ಮನ್ನು ಕಚ್ತಾರೆ ಅಂತ ಹೇಳುವಂಥ ಸಾಹಿತ್ಯದ ರೀತಿಯಲ್ಲಿ ಉತ್ತರ ಕೊಡುವಂಥ, ಚಾಟಿ ಬೀಸುವಂಥ ಚಾಕಚಕ್ಯತೆಯನ್ನು ಸಾವರ್ಕರಲ್ಲಿ ತೋರಿಸ್ತಾರೆ. ಮತ್ತು ಆ ಸಾಧುವಿನ ಮತ್ತು ಅಲ್ಲಿ ವೀರರು ಯಾರಿದ್ರು, ರಹಸ್ಯ ಪಡೆಯ ಯುವಕರು, ಅವರಿಬ್ಬರು ಮಧ್ಯೆ ನಡೆಯುವಂಥ ಸತ್ಯ ಹಿಂಸೆಯ ಸಂಭಾಷಣೆಗಳು, ಇವತ್ತಿನ ಸಮಾಜಕ್ಕೆ ಬೇಕಾದಂಥದ್ದು ಏನು, ನಾವು ಅವಿವೇಕತನದಿಂದ ಕೂಡಿದಂಥ ಈ ರೀತಿಯಾಗಿರುವಂಥ ಒಂದು ಅಹಿಂಸೆ ಸತ್ಯದಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ತಮ್ಮ ಸಶಸ್ತ್ರ ಕ್ರಾಂತಿಯ ಸಂದೇಶವನ್ನು ಇಲ್ಲಿ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅವರ ಬಾಯಲ್ಲಿ ನಿಮ್ಮ ಭೋಳೆತನದಿಂದ ಈ ಊರನ್ನು ಅಥವಾ ಈ ದೇಶವನ್ನು ನಾಶ ಮಾಡಲಿಕ್ಕೆ ಬಿಡಬೇಡಿ ಅಂತ ಹೇಳಿಸ್ತಾರೆ. ಮತ್ತು ಇನ್ನೊಬ್ಬರ ಆಂಥೋನಿಯ ರಕ್ತಕ್ಕೆ ಮರುಗುವಂಥ ನೀವು ನಮ್ಮ ಜನರ ರಕ್ತ ಕೆಳಗಡೆ ನೆಲಕ್ಕೆ ಬಿದ್ದಂಥ ಸಂದರ್ಭದಲ್ಲಿ, ಹೊತ್ತು ಉರಿದು ಹರಿಯುವಂಥ ಸಂದರ್ಭದಲ್ಲಿ ಯಾಕೆ ನಿಮಗೆ ಮರುಕ ಬರೋದಿಲ್ಲ, ಅದೇನು ಗಟಾರದ ನೀರೇನು ಅಂತ ಪ್ರಶ್ನೆ ಮಾಡುವಂತಹ ದಾರ್ಷ್ಟ್ಯತನ ಅಂತಲೇ ಹೇಳ್ತೀನಿ, ಪ್ರಶ್ನೆ ಮಾಡುವಂತಹ ದಾರ್ಷ್ಟ್ಯತನವನ್ನು ತೋರಿಸ್ತಾರೆ. ಅವತ್ತಿನ ನಾಯಕರಿಗೆ ಬಹುಶಃ ಸಾವರ್ಕರ್ ಕೊಡ್ತಿದ್ದಂತಹ ಸಂದೇಶ ಈ ರೀತಿಯಾಗಿ ಸಾಹಿತ್ಯದ ಮೂಲಕ. ಇನ್ನು ಉತ್ತರಾರ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲೊಂದು ಬದಲಾದ ಚಿತ್ರಣ ಇದೆ. ಈ ಇಡೀ ಊರು ಸ್ವಾತಂತ್ರ್ಯ ನಂತರ ಬಾಜಿರಾಯ ಬಂದು ಆ ಇಡೀ ಗೋವೆಯ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ತಾನೆ, ಸ್ವಾತಂತ್ರ್ಯವಾಗುತ್ತೆ. ಸ್ವಾತಂತ್ರ್ಯ ನಂತರ ಹೇಗೆ ಒಂದು ಹಳ್ಳಿ ವಿಕಸನವಾಗಬಹುದು ಅನ್ನುವಂಥದ್ರ ಕುರಿತು ಅನೇಕ ಬದಲಾದ ಚಿತ್ರಣಗಳನ್ನು ನಮ್ಮ ಎದುರುಗಡೆ ಕೊಡ್ತಾರೆ. ಅಷ್ಟಾಗಿಯೂ ಕೂಡ ಸಾಧುವಿನ ಬಾಲಬುಡುಕರು ಮತ್ತೆ ವಾಪಸ್ ಬರ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ಸ್ವಾತಂತ್ರ್ಯ ಭಾರತದಲ್ಲಿ ಮತಾಂತರಗೊಂಡಂತಹ ಅನೇಕ ಬಂಧುಗಳನ್ನು ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸ್ತ್ರಗಳೇನು ಹೇಳ್ತವೆ, ಘರ್ ವಾಪಸ್ಸಿಯ ಕುರಿತಂತೆ ನಾವೇನು ಚಿಂತನೆಗಳನ್ನು ಇಟ್ಕೊಳ್ಬೇಕು, ಹೇಗೆ ಶಿವಾಜಿ ಬಜಾಜಿ ನಿಂಬಾಳ್ಕರನ್ನು ವಾಪಸ್ ಕರ್ಕೊಂಡು ಬಂದು ಹೇಗೆ ರಜಪೂತರು ತಮ್ಮ ಇಂದ್ರಕುಮಾರಿಯನ್ನು ಮೊಘಲರ ಅಂತಃಪುರದಿಂದ ಕರ್ಕೊಂಡು ಬಂದು ಹಿಂದುವನ್ನಾಗಿ ಮಾಡಿಕೊಳ್ತಾರೋ, ಅದೇ ರೀತಿ ನಮ್ಮೆಲ್ಲ ಬಂಧುಗಳನ್ನು ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾರೆ. ಒಂದು ರಾಷ್ಟ್ರವಾಗಿ ಸ್ವಾತಂತ್ರ್ಯದ ಕಲ್ಪನೆಯನ್ನು ಮುಂದಿನ ತಲೆಮಾರಿಗೆ ಕೊಡಬೇಕು, ಒಂದು ರಾಷ್ಟ್ರ ಹೇಗಿರಬೇಕು, ಸ್ವಾತಂತ್ರ್ಯದ ಕಥೆಗಳನ್ನು ಹೇಳುವಂಥದ್ದು ಅಥವಾ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅನ್ನುವಂಥದ್ದು, ನಮ್ಮ ಇತಿಹಾಸವನ್ನು ಮರೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಚಿಂತನೆಗಳನ್ನು ಸಾವರ್ಕರ್ ಕೊಡ್ತಾರೆ.
ಈ ಕೃತಿ ಇಡೀ ಕೃತಿಯುದ್ದಕ್ಕೂ ಕೂಡ ನಮ್ಗೆ ಅನೇಕ ಹೊಳಹುಗಳನ್ನು ಸಾವರ್ಕರರು ಕೊಡ್ತಾರೆ. ಬಾಜಿರಾಯ ಅಟಕನ್ನು ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನ ಮಾತಾಡ್ಕೊಳ್ತಾರೆ. ಆ ಸುದ್ದಿ ಬಂದಾಗ ಜನ ಹೇಳ್ತಾರೆ, ಅಟಕ್ಗಿಂತ ನಮ್ಮವರು ಮುಂದೆ ಹೋಗಬಹುದಾ? ಸಾವರ್ಕರರು ಹೇಳ್ತಾರೆ, ಯಾಕೆ ಮುಂದೆ ಹೋಗಬಾರ್ದು? ಅಂದರೆ ಒಂದು ಶತಮಾನದ ನಂತರವೂ ಕೂಡ ಇವತ್ತು ನಾವು LOCಯನ್ನು ದಾಟಿ ಮುಂದೆ ಹೋಗುವಂತಹ ಸರ್ಜಿಕಲ್ ಸ್ಟ್ರೈಕಿನ ಕಲ್ಪನೆಯನ್ನು ಮಾಡ್ತಾ ಇದ್ದೀವಿ. ಸಾವರ್ಕರರ ದೂರದೃಷ್ಟಿ ಅಲ್ಲಿತ್ತು. ಅನೇಕ ಹೆಣ್ಣು ಮಕ್ಕಳ ಪಾತ್ರಗಳನ್ನು ಅತ್ಯಂತ ಶಕ್ತಿಶಾಲಿಯಾಗಿ ತೋರಿಸ್ತಾ ಎಲ್ಲೆಲ್ಲಿ ದೌರ್ಜನ್ಯಗಳಾಗ್ತಿದೆಯೋ ಅಲ್ಲೆಲ್ಲವೂ ಕೂಡ ಸಂಸ್ಕೃತಿಯ ಪ್ರವಾಹದ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥರ, ಅಂದರೆ ಅಂಡರ್ ಕರೆಂಟ್ನಲ್ಲಿ ಸಂಸ್ಕಾರವನ್ನು ಕೊಡುವಂಥದ್ರ ಜೊತೆಗೆ ಹೇಗೆ ವೋಕಲ್ ಆಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಆ ಪಾತ್ರಗಳನ್ನು ರೂಪಿಸಿದ್ದಾರೆ. ಅಷ್ಟು ಮಾತ್ರವೇ ಅಲ್ಲದೆ ಶತ್ರುವಿನ ಆಳ ಅಗಲ ಎಷ್ಟಿದೆ, ಏನಿದೆ ಅನ್ನುವಂಥದ್ದು ಕೂಡ ನಮ್ಮ ತಲೆಯಲ್ಲಿರಬೇಕು ಅನ್ನುವಂಥದ್ದು ಸಾವರ್ಕರ ಪರಿಕಲ್ಪನೆ ಆಗಿತ್ತು. ಹಾಗಾಗಿಯೇ ಈ ಕೃತಿ ಒಂದು ಶತಮಾನದ ನಂತರವೂ ಕೂಡ ನಮ್ಗೆ ಯಾಕೆ ಅಷ್ಟೊಂದು ರೆಲೆವೆಂಟ್ ಅಂತ ಅನಿಸುತ್ತೆ ಅಂತಂದರೆ, ಅವರು ಭವಿಷ್ಯದ ಸವಾಲುಗಳಿಗೆ ಅವತ್ತು ಉತ್ತರ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದರು. ಅಂತಂದರೆ ಇವತ್ತು ಹರಿಯಾಣದ ಜಿಲ್ಲೆಗಳಲ್ಲಿ, ಮಧ್ಯಪ್ರದೇಶದ ಜಿಲ್ಲೆಗಳಲ್ಲಿ ಇಡೀ ಹಳ್ಳಿಗಳು ಮತಾಂತರವಾಗಿದ್ದವು. ಅವೆಲ್ಲವೂ ಇವತ್ತು ವಾಪಸಿ ಆಗ್ತಿದ್ದಾವೆ. ಅನೇಕ ಸಾಧು ಸಂತರುಗಳ ಮೇಲೆ ಇವತ್ತಿಗೂ ಅಟ್ಯಾಕ್ ಆಗ್ತೇವೆ. ಪಾಲ್ಘಾರ್ನ ಇನ್ಸಿಡೆಂಟ್ ತಗೊಳ್ಬೋದು. ಅಲ್ಲಿನ ಮತಾಂತರವನ್ನು ವಿರೋಧ ಮಾಡಿದಂಥ ಸಾಧುಗಳಿಬ್ಬರ ಹತ್ಯೆ ಆಗತ್ತೆ. ಹೇಗೆ ಮತಾಂತರವಾದಂತಹ ಸಂದರ್ಭದಲ್ಲಿ ನಮ್ಮದೇ ಬಂಧುಗಳಿಗೆ ನಾವು ಬಾಗಿಲು ತೆಗೆಯದೇ ಇದ್ದರೆ ಹೇಗೆ ಶತ್ರುವಿನ ಮನೆಯ ಬಾಗಿಲನ್ನು ಅವ್ರು ತಟ್ಟಬೇಕಾಗತ್ತೆ, ಮುಂದಿನ ತಲೆಮಾರುಗಳು ಅವರೆಲ್ಲರೂ ನಮ್ಮ ಶತ್ರುಗಳಾಗ್ತಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಾರೆ. ಬಹುಶಃ ಈ ರೀತಿಯ ಇನ್ಸಿಡೆಂಟ್ಗಳನ್ನು ನಾವು ಕಾಶ್ಮೀರದಲ್ಲಿ ನಮ್ಮದೇ ಜೊತೆಗಿದ್ದಂಥ ಬಂಧುಗಳು ಮತಾಂತರವಾಗಿ ಜಿಹಾದಿನ ಕತ್ತಿ ಹಿಡ್ಕೊಂಡು ಬಂದಂಥ ಸಂದರ್ಭವನ್ನು ನಾವು ಇವತ್ತು ನೋಡ್ತಿದ್ದೇವೆ. ಈ ಡೆಮೋಗ್ರಫಿಕ್ ಚಾಲೆಂಜ್ಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ರ ಕುರಿತು ಸ್ಪಷ್ಟವಾಗಿ ಮತ್ತು ವಿಶದವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಮತಾಂತರ ಅನ್ನುವಂಥದ್ದು ಕೇವಲ ಮತಾಂತರ ಮಾತ್ರವೇ ಅಲ್ಲ, ಅದೊಂದು ರಾಷ್ಟ್ರಾಂತರ. ಇಟ್ ಈಸ್ ನಥಿಂಗ್ ಬಟ್ ಒಂದು ಇಡೀ ಪೀಳಿಗೆ ನಮ್ಮ ಶತ್ರುವಾಗಿ ವಾಪಸ್ ಬರುತ್ತೆ ಅನ್ನುವಂಥ ದೂರದೃಷ್ಟಿಯ ಮಾತುಗಳನ್ನು ಸಾವರ್ಕರ್ ಅವರು ಹೇಳ್ತಾರೆ. ಹೇಗೆ ಒಂದು ರಾಷ್ಟ್ರವಾಗಿ ನಮ್ಮ ಸ್ವಾತಂತ್ರ್ಯದ ಕಲ್ಪನೆಗಳನ್ನು, ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ನಮ್ಮ ರಾಷ್ಟ್ರದ ಪರಿಕಲ್ಪನೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸಲಿಲ್ಲ ಅಂತಂದರೆ, ಮುಂದಿನ ಸೈನಿಕರನ್ನು ಗೌರವಿಸಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗಳು ಹೇಗಿರಬಹುದು ಅನ್ನುವಂಥದ್ದಕ್ಕೆ ನಾವು ಇವತ್ತು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಚಿಂತನೆಯನ್ನು ಅಥವಾ ಬೌದ್ಧಿಕತೆಯನ್ನು ಪ್ರತಿಪಾದಿಸ್ತಿರುವಂಥ ಅನೇಕ ವಿದ್ಯಾರ್ಥಿಗಳು ಯಾವ ಹಾದಿ ಹಿಡಿದಿದ್ದಾರೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಅಷ್ಟು ಮಾತ್ರವೇ ಅಲ್ಲದೆ ಇವತ್ತು ಭಾರತ ಡಿಫೆನ್ಸಿವ್ ಮೋಡ್ನಲ್ಲಿ ಇರಬೇಕಾದಂಥ ಅವಶ್ಯಕತೆ ಇಲ್ಲ. ಮೊದಲಾಗಿ ಒಂದು ಅಗ್ರೆಸಿವ್ ಮೋಡ್, ಒಂದು ಪ್ರೋ ಆಗಿರುವಂಥ ಮೋಡಿಗೆ ಹೋಗಬಹುದಾದಂಥ ಚಾನ್ಸಸ್ ಇದೆ. ನಮ್ಮ ಒಳಗಡೆ ಕೂಡ ಆ ಆತ್ಮತೇಜ ಅನ್ನುವಂಥದ್ದು ಇದೆ ಅನ್ನುವಂಥ ಮಾತುಗಳನ್ನು ಸಾವರ್ಕರ್ ಅವರು ಈ ಇಡೀ ಕೃತಿಯಲ್ಲಿ ಸಾಹಿತ್ಯಾತ್ಮಕವಾಗಿ ಮತ್ತು ಬೌದ್ಧಿಕವಾಗಿ ಅತ್ಯಂತ ಸ್ಪಷ್ಟವಾಗಿ ನಮಗೆಲ್ಲರಿಗೂ ಹೇಳ್ತಾರೆ. ಆ ಕಾರಣಕ್ಕಾಗಿಯೇ ಒಂದು ಶತಮಾನದ ನಂತರವೂ ಕೂಡ ಇದೊಂದು ಅತ್ಯಂತ ಚಿಂತನಶೀಲ, ಅಧ್ಯಯನಶೀಲ ಕೃತಿಯಾಗತ್ತೆ. ಹಾಗಾಗಿ ನಾನಂತೂ ಈ ಪುಸ್ತಕವನ್ನು ನೀವೆಲ್ಲರೂ ದಯವಿಟ್ಟು ಓದಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಕೇವಲ ಸಾಹಿತ್ಯದ ದೃಷ್ಟಿಯಿಂದ ಮಾತ್ರವೇ ಅಲ್ಲ, ರಾಷ್ಟ್ರೀಯ ದೃಷ್ಟಿಕೋನವನ್ನು ನೀಡುವಲ್ಲಿ ಕೂಡ ಈ ಪುಸ್ತಕ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಮತ್ತು ಕೊನೆಯದಾಗಿ ಸಾವರ್ಕರೇ ಹೇಳ್ತಾರಲ್ಲ, ತಾಯ್ನೆಲವೇ ಮುಡಿಪಾಯ್ತು ನಿನಗೆ, ಮಾತು ಮಾತಿನ ಪ್ರತಿಭೆ ಅರ್ಪಿತವು ನಿನಗೆ, ರಸ ಕವಿತೆ ಹೊಸದ ಬರೆದೆರೆದೆ ನಿನಗೆ, ನಿನ್ನ ಹೊರತಿಲ್ಲವಿ ಲೇಖನಿಯ ಮೊನೆಗೆ. ತಾಯಿ ಭಾರತೀಯನ್ನು ನಮ್ಮೆಲ್ಲರಿಗಿಂತ ನಮ್ಮ ಧರ್ಮ, ನಮ್ಮ ಸ್ವಾರ್ಥ ಎಲ್ಲದಕ್ಕಿಂತ ಮುಂದೆ ಇಟ್ಟು ಎಲ್ಲವೂ ನಿನಗೆ, ನನ್ನ ಲೇಖನಿಯೂ ನಿನಗೆ ಅಂತ ಹೇಳುವಂಥ ಆ ಪುಣ್ಯಾತ್ಮನ ಜನ್ಮದಿನವೆಂದು ಆತನನ್ನು ನೆನೀತಾ ಅವರಿಗೆ ದೊಡ್ಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅವರ ಸ್ವಾತಂತ್ರ್ಯದ, ಅವರ ಜೀವನದ ತ್ಯಾಗಕ್ಕೆ ನಮ್ಮ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಕೃತಿಯನ್ನು ಕೂಡ ನಾವು ಓದೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.